ಎಷ್ಟೊಂದು ಬಾರಿ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೆಲವೊಮ್ಮೆ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಮರ್ತು ಹೋಗಿರ್ತದೆ. ಅಂಥ ಟೈಮಿಗೆ ದಿಢೀರಾಗಿ ಏನಾದರೂ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ದರೆ ಚೆನ್ನಾಗಿರ್ತದೆ ಅಂತ ಅನಿಸ್ತದೆ. ಇವತ್ತು ನಾನು ಒಂದು ದಿಢೀರಾಗಿ ಮಾಡುವಂಥ ದೋಸೆ ರೆಸಿಪಿ ಹಾಗೆಯೇ ಅದರ ಜೊತೆಗೆ ಚಟ್ನಿ ಕೂಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡಬಹುದು, ತಿನ್ನಲಿಕ್ಕೂ ಕೂಡ ರುಚಿಯಾಗಿರ್ತದೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಚಟ್ನಿ ಮಾಡಲಿಕ್ಕೆ ಅರ್ಧ ಕಪ್ ಹಸಿ ತೆಂಗಿನಕಾಯಿ ತುರಿ ಜೊತೆ ಅರ್ಧ ಚಮಚ ಹುರಿದಿರುವ ಜೀರಿಗೆ, ಅರ್ಧ ಚಮಚ ಉಪ್ಪು, ಒಂದು ಮುಷ್ಟಿ ಆಗುವಷ್ಟು ಅಥವಾ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ದಂಟಿನ ಸಮೇತ ಹಾಕಿದ್ದೇನೆ. 1 ಅಥವಾ 2 ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಅರ್ಧ ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ. 1 ಚಮಚ ಲಿಂಬೆ ರಸ. ಇದು ನಾನು ಕಾಯಿ ಚಟ್ನಿ ಮಾಡಲಿಕ್ಕೆ ಉಪಯೋಗಿಸ್ತಾ ಇರುವಂತಹ ಸಾಮಗ್ರಿಗಳು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಬಿ ಚಟ್ನಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಬೇಕಿದ್ರೆ ನೀವು ಚಟ್ನಿಗೆ ಕೊನೆಯಲ್ಲಿ ಒಗ್ಗರಣೆ ಕೊಡಬಹುದು, ನಾನು ಕೊಟ್ಟಿಲ್ಲ. ಇನ್ನು ದೋಸೆ ಮಾಡಲಿಕ್ಕೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಲ್ಲಿ 3 ದೊಡ್ಡ ಚಮಚ ಆಗುವಷ್ಟು ಮೊಸರು ಹಾಕಿದ್ದೇನೆ. ಮೊಸರು ತುಂಬಾ ದಪ್ಪ ಇರೋ ಮೊಸರು ಹಾಕಿರೋದ್ರಿಂದ ಅದನ್ನ ಸರಿಯಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೇನೆ ನಾನು. ನಂತರ ಅದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ. 1/3 ಕಪ್ ಆಗುವಷ್ಟು, ನೀವು ಅರ್ಧ ಕಪ್ ತನಕ ಹಾಕ್ಬೋದು, ಅಕ್ಕಿ ಹಿಟ್ಟು ಹಾಕಿದ್ದೇನೆ. 1/4 ಕಪ್ಪು ಸಣ್ಣ ರವೆ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ನಾನಿಲ್ಲಿ ರವೆ ಚಿರೋಟಿ ರವೆ ಉಪಯೋಗಿಸಿದ್ದೇನೆ. ಇವಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಅದಕ್ಕೆ ದೋಸೆ ಹಿಟ್ಟಿನ ಹದಕ್ಕೆ ತರಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನ ಹೀಗೆ ಕಲಕಬೇಕು. ಇದರಲ್ಲಿ ಗಂಟಿರಬಾರ್ದು, ತುಂಬ ತೆಳ್ಳಗಾಗಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನಾವು ಸಾಮಾನ್ಯವಾಗಿ ತುಪ್ಪ ದೋಸೆಗೆಲ್ಲ ಹೇಗೆ ಹಿಟ್ಟನ್ನು ರೆಡಿ ಮಾಡ್ತೇವೆ ನೋಡಿ, ಅಷ್ಟೇ ದಪ್ಪ ಇದ್ರೆ ಸಾಕಾಗ್ತದೆ. ನೀರನ್ನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ದೋಸೆ ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು. ಸರಿಯಾಗಿ ಇದನ್ನ ಹೀಗೆ ವಿಸ್ಕ್ ಮಾಡಿಕೊಂಡು ಅದರಲ್ಲಿರೋ ಏನು ಗಂಟಿಲ್ಲದೆ ಇರೋ ಥರ ಇದನ್ನ ಕಲಿಸ್ಕೊಂಡಿದ್ದೇನೆ. ಹಿಟ್ಟು ರೆಡಿ ಆಗಿದೆ. ಬೇಕಿದ್ರೆ ನಿಮಗೆ ಇದು ತುಂಬ ಗರಿ ಗರಿ ಆಗಬೇಕು ಅಂತಿದ್ರೆ ನೀವು ಅಡುಗೆ ಸೋಡಾ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು, ನಾನಿಲ್ಲಿ ಹಾಕಿಲ್ಲ. ನಂತರ ಕಾವಲಿ ಸರಿಯಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಾಡಿಟ್ಕೊಂಡಿರುವಂಥ ಹಿಟ್ಟಿನಿಂದ ದೋಸೆ ಹಾಕ್ಕೊಳ್ಬೇಕು. ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪನ ಹೀಗೆ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಮತ್ತು ದೋಸೆ ಸುಲಭದಲ್ಲಿ ನಿಮಗೆ ಎಬ್ಸ್ಲಿಕ್ಕೆ ಆಗ್ತದೆ. ಚೆನ್ನಾಗಿ ಇದನ್ನು 2 ಕಡೆ ಕಾಯಿಸಬೇಕು, ಬೇಗನೆ ಆಗ್ತದೆ ಈ ದೋಸೆ. 2 ಕಡೆ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ದೋಸೆ ಕೂಡ ರೆಡಿ. ಚಟ್ನಿ ನಾವು ಈಗಾಗಲೇ ಮಾಡಿ ಇಟ್ಕೊಂಡಿದ್ದೇವೆ. ಯಾವತ್ತೂ ಅಷ್ಟೇ ಚಟ್ನಿನ ಮೊದಲೇ ಮಾಡಿ ಇಟ್ಕೊಂಡ್ರೆ ದೋಸೆನ ಬಿಸಿ ಬಿಸಿಯಾಗಿಯೇ ನಾವು ತಿನ್ಲಿಕ್ಕಾಗ್ತದೆ. ಯಾವುದೇ ದೋಸೆ ಬಿಸಿ ಬಿಸಿಯಾಗಿ ತಿನ್ನುವಾಗನೇ ರುಚಿ ಜಾಸ್ತಿ. ಬಿಸಿ ಬಿಸಿ ದೋಸೆ ಜೊತೆ ಕಾಯಿ ಚಟ್ನಿ ಸರ್ವ್ ಮಾಡಿದರೆ ಕಾಂಬಿನೇಷನ್ ಚೆನ್ನಾಗಿರ್ತದೆ. ಮತ್ತೆ ನೋಡಿ, ಇದು ದಿಢೀರಾಗಿ ಕೂಡ ಮಾಡ್ಕೊಳ್ಬೋದು. ಇವತ್ತು ತೋರಿಸಿರುವಂತಹ ಈ ದಿಢೀರ್ ದೋಸೆ ಮತ್ತೆ ಜೊತೆಗೆ ಕಾಯಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.